ಮುಖೇಶ್ ಅಂಬಾನಿ ದೇಶದ ಶ್ರೀಮಂತ ವ್ಯಕ್ತಿ ತಮ್ಮ ಕಿರಿಯ ಪುತ್ರ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆಯನ್ನ ಧಾಮ್ ಧೂಮ್ ಅಂತ ಮಾಡಿ ಮುಗಿಸಿದ್ದಾರೆ. ದೇಶ ವಿದೇಶದ ಗಣ್ಯಾತಿ ಗಣ್ಯರು ವೈಭವದ ಮದುವೆಗೆ ಸಾಕ್ಷಿಯಾಗಿದ್ದಾರೆ. ಇಂದು ಮತ್ತು 2 ದಿನ ಏನು ರಿಸೆಪ್ಷನ್ ಕಾರ್ಯಕ್ರಮ ನಡೆಯಲಿದೆ. ಮದುವೆ ಸಂಭ್ರಮದಲ್ಲಿ ಬಾಲಿವುಡ್ ಸಂಭ್ರಮಿಸಿದಂತ ರೀತಿಯಂತೂ ಮರೆಯುವಂತದಲ್ಲ. ಇಂದ್ರನ ವೈಭೋಗವೇ ನಾಚುವಂತಿದೆ. ಸ್ವರ್ಗವೇ ಧರೆಗಿಳಿದಂತೆ ಭಾಸ. ಸಿರಿವಂತಿಕೆಯ ಸೊಬಗಿನಲ್ಲಿ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಅದ್ದೂರಿ ಕಲ್ಯಾಣ. ಅಬ್ಬಬ್ಬಾ, ಒಂದೊಂದು ದೃಶ್ಯ ನೋಡ್ತಿದ್ರೆ ಎಂಥವರು ಬೆರಗಾಗಬೇಕು ನೋಡಿ. ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಈ ವರ್ಷದ ಅತಿ ಐಷಾರಾಮಿ ಮದುವೆಗೆ ಸಾಕ್ಷಿಯಾಗಿದೆ. ಜಗಮಗಿಸುವ ದೀಪಾಲಂಕಾರ ಕಣ್ಣು ಕುಕ್ಕುತ್ತಿದೆ. ಎತ್ತ ನೋಡಿದ್ರು ಗಣ್ಯಾತಿ ಗಣ್ಯರು. ಎಲ್ಲೆಡೆ ಸಂಭ್ರಮ, ಕಣ್ಬಿಟ್ರೆ ಹರ್ಷೋಲ್ಲಾಸ. ಈ ಭವನದ ಮೇಲಿನ ಕುಬೇರನ ಪುತ್ರನ ಮದುವೆಗೆ ಇಡೀ ಬಾಲಿವುಡ್ ಬಳಗ ಬೆಂಡಾಸಾಗಿ ಕುಣಿದಾಡಿದೆ. ಇಷ್ಟೇ ಅಲ್ಲ, ರಜನಿಕಾಂತ್ ಫ್ಯಾಮಿಲಿ ಕೂಡ ಅನಂತ್ ಮದುವೆಯಲ್ಲಿ ಮಿಂಚಿದ್ರು. ರಾಕಿಂಗ್ ಸ್ಟಾರ್ ಯಶ್ ನ್ಯೂ ಹೇರ್ ಸ್ಟೈಲ್ ಎಲ್ಲರ ಗಮನ ಸೆಳೀತು. ಸಂಭ್ರಮದಲ್ಲಿ ಕ್ರಿಕೆಟರ್ಗಳಾದ ಧೋನಿ, ಪಾಂಡ್ಯ, ಸೂರ್ಯಕುಮಾರ್ ಹಾಗೂ ಚಹಲ್ ದಂಪತಿ ಸೇರಿ ಹಲವರು ಅನಂತ್ ರಾಧಿಕಾಗೆ ವಿಶ್ ಮಾಡಿದ್ರು. ಕುಬೇರನ ಪುತ್ರನ ಮದುವೆಗೆ ದೇಶದ ಇನ್ನೊಬ್ಬ ಕುಬೇರ ಅದಾನಿ ಸಹ ತಮ್ಮ ಕುಟುಂಬ ಸಮೇತ ಬಂದು ನವದಂಪತಿಗೆ ಹರಸಿ ಹಾರೈಸಿದರು. WWE ಖ್ಯಾತಿಯ ಜಾನ್ ಸೀನಾ ಕೂಡ ಅನಂತ್ ಮ್ಯಾರೇಜ್ನಲ್ಲಿ ಸ್ಟೆಪ್ಸ್ ಹಾಕಿದ್ರು. ರಾಧಿಕಾ ಮರ್ಚೆಂಟ್ ಅಬುಜಾನಿ ಸಂದೀಪ್ ಕೋಸ್ಲಾ ವಿನ್ಯಾಸದ ಲೆಹೆಂಗಾ ಧರಿಸಿದ್ರು. ಗುಜರಾತಿ ಸಾಂಪ್ರದಾಯಿಕ ವಧುವಿನಂತೆ ರಾಧಿಕಾ ಕಂಗೊಳಿಸಿದ್ರು. ಈ ಲೆಹೆಂಗಾವನ್ನ ಚಿನ್ನದ ದಾರಗಳಿಂದ ಹೆಣೆಯಲಾಗಿದೆ. ಇದಕ್ಕೆ ಕೋಟಿ ಕೋಟಿ ಖರ್ಚಾಗಿದೆಯಂತೆ. ಅಂಬಾನಿ ಪುತ್ರನ ಕಲ್ಯಾಣ ಕಳೆದ 7 ತಿಂಗಳಿಂದಲೂ ನಡೆಯುತ್ತಿದೆ. ಕಳೆದ ಡಿಸೆಂಬರ್ 29ರಂದು ಅನಂತ್ ರಾಧಿಕಾ ಜೋಡಿಗೆ ನಿಶ್ಚಿತಾರ್ಥವಾಗಿತ್ತು. ಇದೇ ವರ್ಷ ಜನವರಿ 18 ಮತ್ತು 19ರಂದು ಮೆಹಂದಿ ಕಾರ್ಯಕ್ರಮ ನಡೆಯಿತು. ಮಾರ್ಚ್ 1ರಂದು ವಿವಾಹ ಪೂರ್ವ ಪಾರ್ಟಿ, ಮೇ 28ರಿಂದ ಜೂನ್ 1ರವರೆಗೆ ವಿವಾಹ ಪೂರ್ವ ಕ್ರೂಸ್ ಪಾರ್ಟಿ, ಜುಲೈ 2ರಂದು ಸಾಮೂಹಿಕ ವಿವಾಹ ನಡೆಸಲಾಯಿತು. ಇದರಲ್ಲಿ 50 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು, ಜುಲೈ 8ರಂದು ಹಳದಿ ಸಮಾರಂಭ ನಡೆದಿತ್ತು. ಜುಲೈ 10ರಂದು ಶಿವಪೂಜೆ ಕಾರ್ಯಕ್ರಮ ನಡೆದಿತ್ತು. ಸದ್ಯ ಅನಂತ್ ರಾಧಿಕಾ ವಿವಾಹದ ಎಲ್ಲಾ ವಿಧಿವಿಧಾನ ನಡೆದಿದೆ. ಅನಂತ್ ಕೆಂಪು ಬಣ್ಣದ ಶೆರ್ವಾನಿಯಲ್ಲಿದ್ರೆ, ರಾಧಿಕಾ ಮರ್ಚೆಂಟ್ ಬಿಳಿ ಬಣ್ಣದ ಲೆಹೆಂಗಾದಲ್ಲಿ ತುಂಬಾ ಸುಂದರವಾಗಿ ಕಾಣಿಸಿದ್ರು. ಇದು ಈ ವರ್ಷದ ಅತಿ ದೊಡ್ಡ ಐಷಾರಾಮಿ ಮದುವೆ ಅನ್ನೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.